ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಕೀನ 2 ಮಹತ್ವದ ಇನ್ಫಾರ್ಮೇಷನ್ಗಳನ್ನು ಹೇಳಕ್ಕೆ ಬಂದಿದ್ದೀನಿ. ಒಂದೊಂದಾಗಿ ಕರೆಕ್ಟಾಗಿ ಹೇಳ್ತೀನಿ, ನೋಡಿಕೊಳ್ಳಿ. ಯಾಕಪ್ಪ ಅಂದರೆ ಎಕ್ಸಾಮ್ ಬರೀತೀರಾ ಅಂದರೆ ಪ್ರತಿಯೊಂದು ಕೆಇಎದ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮೊದಲ ಇನ್ಫಾರ್ಮೇಷನ್ ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಕೆಇಎ ಒಂದೇನೋ ಆನ್ಲೈನ್ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಣೆ ಮಾಡಿದೆ. ಸರ್, ಎದರದ್ದು ವಿಸ್ತರಣೆ ಆಗಿದೆ? ಇದು ನೋಡ್ರಪ್ಪ, ಇಲ್ಲಿ ನಿಮಗೆ ಪೋಸ್ಟ್ ತೋರಿಸ್ತಾ ಇದೆ. ಯಾವ ಪೋಸ್ಟ್? ಕರ್ನಾಟಕ ವಸತಿ ಶಾಲೆ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ಬರುವ ವಸತಿ ಶಾಲೆಗಳಲ್ಲಿರುವ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳ ಮೂಲ ವೃಂದದಲ್ಲಿ ಖಾಲಿ ಇರುವ ವಿವಿಧ ಗ್ರೂಪ್ ಸಿ ವೃಂದದ ಹುದ್ದೆಗಳು ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಅಂದರೆ ಇಂಡೈರೆಕ್ಟಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಕ್ರೈಸ್ ಅಪ್ಲಿಕೇಶನ್ ಓಪನ್ ಆಗಿತ್ತು. ಆ್ಯಕ್ಚುಲಿ 15/7/2026 ಇದು ಅಪ್ಲಿಕೇಶನ್ ಓಪನ್ ಇತ್ತು. ಕೊನೆಯ ದಿನಾಂಕ ಬಂದುಬಿಟ್ಟು 13/8/2026 ಇತ್ತು ಸ್ನೇಹಿತರೆ. ಅದನ್ನು ವಿಸ್ತರಣೆ ಮಾಡಲಾಗಿದೆ. ಎಲ್ಲಿಯವರೆಗೆ ವಿಸ್ತರಣೆ ಮಾಡಲಾಗಿದೆ ಇಲ್ಲಿ ನೋಡ್ಕೋಬೋದು ನೀವು. ಅರ್ಜಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 17/8/2026 ಡೇಟನ್ನು ಎಕ್ಸ್ಟೆಂಡ್ ಮಾಡಿರುತ್ತಾರೆ. 17/8/2026 ಡೇಟನ್ನು ಏನು ಮಾಡಿದ್ದಾರೆ? ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 18/8/2026 ಇರುತ್ತದೆ ಸ್ನೇಹಿತರೆ. ಅಂದರೆ ಮೊದಲ ಇನ್ಫಾರ್ಮೇಷನ್ ಬಂದುಬಿಟ್ಟು ಏನಿದೆಪ್ಪ ಅಂದರೆ ಕ್ರೈಸ್ನ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ? 17/8/2026 ಅಪ್ಲಿಕೇಶನನ್ನು ನೀವು ಆನ್ಲೈನ್ ಅಪ್ಲೈ ಮಾಡಬಹುದು. 18/8/2026 ನೀವೇನು ಮಾಡೋದಪ್ಪ, ಅದರ ಫೀಸನ್ನು ಕಟ್ಕೋಬೋದು. ಅಂದರೆ ಒಂದಿನ ನೆಕ್ಸ್ಟ್ನು ನೀವು ಫೀಸ್ ಕಟ್ಕೋಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಮರ್ಯಾದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿ ಏನಿದೆ ಸರ್? ಇನ್ನೊಂದು ಮಾಹಿತಿ ಅಪ್ಪ ಅಂದರೆ ಇದೇನೋ ಪತ್ರಿಕಾ ಪ್ರಕಟಣೆ ಅಂತ ಒಂದು ಹೊರಡಿಸಿದೆ. ಇದರಲ್ಲಿ ಏನಿದೆಪ್ಪ ಅಂದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಅಂತ ಬರೆದಿದೆ. ಸಂಖ್ಯೆ ಬರೆದಿದ್ದು ದಿನಾಂಕ 18/3/2025 ಬರೆದಿದ್ದು. ಇಲ್ಲೇನಿದೆಪ್ಪ ಅಂದರೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನ ಎಂದು ಘೋಷಿಸಿದೆ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದೆ ಅಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಿ ಸದರಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಬೇಕಾಗಿರುತ್ತದೆ. ಅಂದರೆ ನೋಡ್ರಿ ಸ್ನೇಹಿತರೆ, ಕನ್ನಡ ಭಾಷೆದ ಎಕ್ಸಾಮ್ ಕಡ್ಡಾಯ ಕನ್ನಡ ಪೇಪರನ್ನು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದರಲ್ಲಿ ರೂಲ್ಸ್ ಏನಿದೆಪ್ಪ ಅಂದರೆ ನೀವು 1 to 10th ಕನ್ನಡ ಮೀಡಿಯಮ್ ಕಲ್ತೀರಾ, ನೀವು ಇದು ಪೇಪರ್ ಬರೀಬೇಕಾಗಿಲ್ಲ. ಸರ್, ನಾವು ಇಂಗ್ಲೀಷ್ ಮೀಡಿಯಮ್ ಇವ್ರಿ. ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಆದರೆ ನಿನಗೆ ಸೆಕೆಂಡ್ ಪೇಪರ್ ಏನಂತ ಹೇಳಿದ್ರೆ, ಎರಡನೇ ವಿಷಯ ನಿಮಗೆ ಕನ್ನಡ ಇತ್ತಾ, ಫಸ್ಟ್ ಸಬ್ಜೆಕ್ಟ್ ಬಿಟ್ಟು ಎರಡನೇ ಸಬ್ಜೆಕ್ಟ್ ನಿಮಗೆ ಕನ್ನಡ ಇತ್ತಾ ಅಂದ್ರೂ ನಿಮಗೆ ಇದು ಪೇಪರ್ ಬರೆದು ಬೇಕಾಗಿಲ್ಲ. ಅದಾಗೋಣ ಡಿಗ್ರಿಗಳಲ್ಲಿ ನೀವು ಕನ್ನಡ ಪೇಪರ್ ಕಲ್ತಿದ್ದೀರಾ ಅಥವಾ PUCಯಲ್ಲಿ ಕನ್ನಡ ನೀವು ಓದಿದರೆ ನಿಮಗಿದು ಪೇಪರ್ ಅನ್ವಯವಾಗೋದಿಲ್ಲ. ಅದು ಬಿಟ್ಟು ಏನಿದೆಪ್ಪ ಅಂದರೆ ಇದಕ್ಕಿಂತ ಮುಂಚೆ KPSC KEA ಯಾವುದೇ ಎಕ್ಸಾಮ್ಗಳಲ್ಲಿ ನೀವು ಕಡ್ಡಾಯ ಕನ್ನಡ ಪೇಪರ್ ಪಾಸ್ ಆಗಿದ್ದರೆ ಕೂಡ ನಿಮಗೆ ಇದು ಪೇಪರ್ ಬರೆಯೋದು ಇರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಏನದಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚಿಸಿರುವ ಉಳಿಕೆ ಮೂಲ ವೃಂದದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಈ ಕೆಳಕಂಡ ಹುದ್ದೆಗಳ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಈ ಕೆಳಗಿನ ಪಟ್ಟಿಯಂತೆ ನಿಗದಿಪಡಿಸಲಾಗಿದೆ. ಅಂದರೆ ಭಾಳಷ್ಟು ಪೋಸ್ಟ್ಗಳಿಗೆ ಒಮ್ಮೆ ಕಡ್ಡಾಯ ಕನ್ನಡ ಪೇಪರ್ಗಳನ್ನು ತಗೋತಾ ಇದ್ದಾರೆ ಸ್ನೇಹಿತರೆ. ಯಾವ್ಯಾವ ಪೋಸ್ಟ್ಗಳು? ಪೊಲೀಸ್ ಇಲಾಖೆಯಲ್ಲಿನ CR, DR, CRP, IRB, KSRP, IRB ಮತ್ತು KSISF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮತ್ತು ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು. ನೆಕ್ಸ್ಟ್ ಭೂಮಾಪಕರ ಹುದ್ದೆಗಳು, ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳಲ್ಲಿನ ಶಿಕ್ಷಕರ ಹುದ್ದೆಗಳು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳಲ್ಲಿ ಪ್ರಾಧಿಕಾರಗಳನ್ನು ಸೆಕ್ಷನ್ ಆಫೀಸರ್ ಹುದ್ದೆಗಳು. ಇವೆಲ್ಲ ಹುದ್ದೆಗಳಿಗೆ
ಕನ್ನಡ ಪರೀಕ್ಷೆ ಕಡ್ಡಾಯ ಕನ್ನಡ ಅಂತ ತಿಳ್ಕೊಳ್ಳಿ. ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗ ಹೊರಡಿಸಲಾಗಿದೆಯಪ್ಪ ಅಂದರೆ 22/8/2026 ಶನಿವಾರ ಇರುತ್ತದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. 22/8/2026 ಶನಿವಾರದಂದು ಕನ್ನಡ ಭಾಷೆ ಪರೀಕ್ಷೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ. ಒಟ್ಟು ಅಂಕಗಳು ಬಂದುಬಿಟ್ಟು 150 ಅಂಕಗಳಿವೆ ಸ್ನೇಹಿತರೆ. ಪರೀಕ್ಷೆಗಳು ನಿಮ್ಮ ಪ್ರಶ್ನೆಗಳು ಬಂದುಬಿಟ್ಟು ನಿಮ್ಮ 100 ಪ್ರಶ್ನೆಗಳಿರುತ್ತವೆ. ಮತ್ತು ಇಲ್ಲಿ ಸೂಚನೆ ಇದೆ, ಒಮ್ಮೆ ಸೂಚನೆಯನ್ನು ನೀಟಾಗಿ ನೋಡಿಕೊಳ್ಳಿ. ಏನೇನಿದೆಯಪ್ಪ ಅಂದರೆ ಪ್ರತಿ ಪ್ರಶ್ನೆಗೆ 1.5 ಅಂಕವಿದ್ದು ಅಂದರೆ 1.5 ಮಾರ್ಕ್ಸ್ ಇರುತ್ತದೆ ಸ್ನೇಹಿತರೆ. ಅದಾದ ತಕ್ಷಣ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಹು ಆಯ್ಕೆ ಮಾದರಿಯಾಗಿರುತ್ತದೆ. ಇದನ್ನು ಮಲ್ಟಿಪಲ್ ಚಾಯ್ಸ್ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಭಾಷೆ ಪರೀಕ್ಷೆಯು ಅರ್ಹತೆ ಹೊಂದಲು ಅನ್ವಯಿಸಿದ ಅಭ್ಯರ್ಥಿಗಳು ಕನಿಷ್ಠ 50 ಅಂಕಗಳು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಮುಂದಿನ ಎಕ್ಸಾಮ್ ಬರೀಬೇಕಾದ್ರೆ ನೀವು ಕಂಪಲ್ಸರಿ 50 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಸ್ನೇಹಿತರೆ. ಅಭ್ಯರ್ಥಿಯು ಕನ್ನಡ ಭಾಷೆ ಪರೀಕ್ಷೆಯು ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದು ಅರ್ಹತೆ ಹೊಂದರೆ ಹೊರತು ಹುದ್ದೆಯ ಆಯ್ಕೆ ಅರ್ಹರಾಗುವುದಿಲ್ಲ. ಇದು ಜಸ್ಟ್ ನೋಡ್ರಿ, ನೀವು ನೆಕ್ಸ್ಟ್ ಪೇಪರ್ಗೆ ಎಲಿಜಿಬಲ್ ಆಗ್ತೀರಾ, ಆದರೆ ಇದರಲ್ಲಿಂತ ಜಾಬ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕನ್ನಡ ಭಾಷೆ ಪರೀಕ್ಷೆಯು ಅರ್ಹತೆ ಹೊಂದಿದ ಅಂಕಗಳ ಆಯ್ಕೆ ಪರಿಗಣಿಸಲಾಗುವುದಿಲ್ಲ. ಮತ್ತಿದು ನೀವು ಕನ್ನಡ ಭಾಷೆಯಲ್ಲಿ ಏನು ಸ್ಕೋರ್ ಮಾಡ್ತೀರಲ್ವ, ಇದು ಏನು ಮಾರ್ಕ್ಸ್ ಇರುತ್ತಲ್ಲ, ಇದು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಗೆ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೆಗೆಟಿವ್ ಮಾರ್ಕ್ಸ್ನೂ ಇರುವುದಿಲ್ಲ. ನೀವು 150 ಮಾರ್ಕ್ಸ್ಗೆ ಬರೀ 50 ಮಾರ್ಕ್ಸ್ಗಿಂತ ಹೆಚ್ಚಿಗೆ ತೊಗೊಂಡ್ರೆ ಕಡ್ಡಾಯ ಕನ್ನಡ ಪೇಪರನ್ನು ಪಾಸ್ ಆಗ್ತೀರಾ. ಇದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದೆ ಸ್ನೇಹಿತರೆ, ಮಾಹಿತಿ ಇದೆ. ಯಾಕಪ್ಪ ಅಂದರೆ ಈ ನೋಟಿಫಿಕೇಷನಲ್ಲಿ ನಿಮಗೆ ಸುಮಾರು 5 ಹುದ್ದೆಗಳಿಗೆ ಎಟ್ ಅ ಟೈಮ್ ಕಡ್ಡಾಯ ಕನ್ನಡ ಪೇಪರನ್ನು ಅಪ್ಲೈ ಮಾಡಿದ್ದಾರೆ. ಎಲ್ಲ 5 ಹುದ್ದೆಗಳ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಒಂದೇ ಸರಿ ಬರೀಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ CRDR ಪೋಸ್ಟ್ಗಳಿವೆ, ಗ್ರಾಮಾಡಳಿತ VAO ಪೋಸ್ಟ್ಗಳಿವೆ, ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗಳಿವೆ ಮತ್ತು ಕ್ರೈಸ್ ಪೋಸ್ಟ್ಗಳಿವೆ. ಅದಾದ ತಕ್ಷಣ ಇಲ್ಲಿ ಕಾನೂನು ಅಂದರೆ ಕೋರ್ಟ್ನ ಆಫೀಸರ್, ಸೆಲೆಕ್ಷನ್ ಆಫೀಸರ್ ಅಂತ ಇತ್ತಲ್ಲ, ಸೆಕ್ಷನ್ ಆಫೀಸರ್, ಅವರಿಗೂ ಇದು ಪೋಸ್ಟ್ಗಳಿವೆ ಕಾನೂನು. ಇವೆಲ್ಲ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪೇಪರ್ ಇರುತ್ತೆ. ಮರ್ಯಾದೆ ಪೇಪರನ್ನು ಬರೀರಿ. 22/8/2026 ಶನಿವಾರ ದಿನ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಪೇಪರನ್ನು ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇದು ವಿಡಿಯೋ ಮಾಡೋದು ರೀಸನ್ ಏನಪ್ಪ ಅಂದರೆ, ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ನೋಟಿಫಿಕೇಷನ್, ಕೆಲವೊಬ್ಬರು ಜಾಬ್ ಹಾಕಿರ್ತಾರೆ, ತಮ್ಮ ಡೈಲಿ ಲೈಫಲ್ಲಿ ಬ್ಯುಸಿ ಇರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವ್ರದ್ದು ಎಕ್ಸಾಮ್ ಇರುತ್ತೆ ಅಂತ ನೂರಾರು ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ ಪ್ರಾಕ್ಟಿಕಲ್ ಲೈಫ್ನಲ್ಲಿ. ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಚೆನ್ನಾಗಿ ನೋಡಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೆ 100ಕ್ಕೆ 100% ನಾವು ಅದರ ಕಾಮೆಂಟ್ಗೆ ರಿಪ್ಲೈ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ.